ಅಮೆರಿಕಾದಂತಹ ಮುಂದುವರಿದ ದೇಶದಲ್ಲಿ ಕೆಟ್ಟ ಅಪರಾಧ ಪಟ್ಟಿಯಲ್ಲಿ 89 ಭಾರತೀಯರ ಹೆಸರಿದೆ. DHS ಸಿದ್ಧಪಡಿಸಿರುವ ಕ್ರಿಮಿನಲ್ ಪಟ್ಟಿಯಲ್ಲಿ ಭಾರತೀಯರ ಹೆಸರು 2500 ಕ್ರಿಮಿನಲ್ಗಳ ಪಟ್ಟಿಯನ್ನು ಮಾಡಲಾಗಿತ್ತು. ನೋಡಿ, ಒಂದು ದೇಶ ಆ ದೇಶದ ಪ್ರಜೆಗಳಿಗೆ ಆ ದೇಶದಲ್ಲಿ ನಡೆಯುತ್ತಿರುವಂತಹ ಕ್ರಿಮಿನಲ್ ಆಕ್ಟಿವಿಟೀಸ್ಗಳ ಬಗ್ಗೆ ಜಾಗೃತಿ ಮೂಡಿಸೋ ರೀತಿ ಇದು. DHS ಇದು ಅಮೆರಿಕಾದ ಸ್ವಾಮ್ಯದಲ್ಲಿರುವಂತಹ ಸಂಸ್ಥೆ. ಆ DHS ಒಂದು ಪಟ್ಟಿಯನ್ನು ಮಾಡುತ್ತೆ. ಆ ಪಟ್ಟಿಯಲ್ಲಿ ವಿದೇಶಿ ವಲಸಿಗರಿಂದ ಆಗಿರ್ತಕ್ಕಂತಹ ಅಪರಾಧ ಅದನ್ನು ಸವಿಸ್ತಾರವಾಗಿ ಆ ಪಟ್ಟಿಯಲ್ಲಿ ಬರೆಯಲಾಗಿರುತ್ತೆ. ಕಳ್ಳ ಸಾಗಾಣಿಕೆ, ಡ್ರಗ್ ಸ್ಮಗ್ಲಿಂಗ್, ಗೋಲ್ಡ್ ಸ್ಮಗ್ಲಿಂಗ್, ರೇಪು, ಅಕ್ರಮ ವ್ಯವಹಾರ, ಕಳ್ಳತನ, ಲೂಟಿ, ರಾಬರಿ, ಹೀಗೆ ನಾನಾ ಪ್ರಕರಣಗಳು ಅಲ್ಲಿ ದಾಖಲಾಗಿರುತ್ತೆ. ಆ ಪ್ರಕರಣದ ಆರೋಪಿಗಳು ಯಾವ ದೇಶದವರು ಅಂತಲೂ ಕೂಡ ಬರೆದಿಡಲಾಗಿರುತ್ತೆ. ಆ ಪೈಕಿ ಬರೋಬ್ಬರಿ 89 ಇಂಡಿಯನ್ಸ್ಗಳ ಹೆಸರು ಅನ್ನೋದು ನಮಗೆ ಹೆಮ್ಮೆ ಕೊಡುವಂಥ ವಿಚಾರನ ಖಂಡಿತ ಅಲ್ಲ. ಭಾರತಕ್ಕೆ ಕಳಂಕ ತರುವಂಥ ಪ್ರಯತ್ನ ಅಲ್ವಾ ಇದು? ಭಾರತದಿಂದ ಅಮೆರಿಕಕ್ಕೆ ಹೋಗಿ ಅಲ್ಲಿನ ಅಪರಾಧ ಜಗತ್ತಿನಲ್ಲಿ ಹೆಸರು ಮಾಡಿಕೊಂಡು ಭಾರತಕ್ಕೂ ಕೂಡ ಇದು ಕೆಟ್ಟ ಹೆಸರು. ಸೊ DHS ರಿಲೀಸ್ ಮಾಡಿರುವಂತಹ ಅಷ್ಟು ಅಪರಾಧ ಪಟ್ಟಿಯಲ್ಲಿ 89 ಭಾರತೀಯರ ಹೆಸರಿದೆ. ಇದು ನಿಜಕ್ಕೂ ಕೂಡ ದುರಾದೃಷ್ಟಕರ. DHS ಸಿದ್ಧಪಡಿಸಿರುವಂತಹ ಕ್ರಿಮಿನಲ್ ಪಟ್ಟಿಯಲ್ಲಿ ಇಂಡಿಯನ್ಸ್ಗಳ ಹೆಸರು ನಿಜಕ್ಕೂ ಅಚ್ಚರಿ ಮೂಡಿಸ್ತಾ ಇದೆ. 2500 ಕ್ರಿಮಿನಲ್ಗಳ ಪಟ್ಟಿ ಮಾಡಲಾಗಿದೆ. ಇನ್ನು ಕಳ್ಳ ಸಾಗಾಣಿಕೆ, ಮಾದಕ ಜಾಲ ಸೇರಿ ಅನೇಕ ಪ್ರಕರಣದ ಪಟ್ಟಿಯೂ ಕೂಡ ಅದರಲ್ಲಿದೆ. ಈ ಪಟ್ಟಿಯಲ್ಲಿ ಅಮೇರಿಕನ್ ಪ್ರಜೆಗಳನ್ನು ಈ ಪಟ್ಟಿ ಯಾಕೆ ಬಿಡುಗಡೆ ಮಾಡ್ತಿದ್ದೀರಿ ಅಂತ ಕೇಳಿದಾಗ, ನಮ್ಮ ದೇಶದ ಪ್ರಜೆಗಳಿಗೆ ನಾವು ಜಾಗೃತಿ ಮೂಡಿಸಬೇಕು. ಹೊರಗಡೆಯಿಂದ ಬಂದವರು ಇಲ್ಲಿ ಕಳ್ಳತನ ಮಾಡ್ಕೊಂಡು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನಲ್ಲಿ ಪಾಲ್ಗೊಂಡಿರುವುದರ ಗೌರವವನ್ನು ನಮ್ಮ ದೇಶದ ಪ್ರಜೆಗಳಿಗೆ ಅರ್ಥ ಮಾಡಿಸ್ಬೇಕಲ್ಲ. ಹಾಗಾಗಿ ಈ ತರಹದೊಂದು ಕ್ಯಾಂಪೇನ್ ಮಾಡ್ತಾ ಇದ್ದೀವಿ ಅಂಥೇಳಿ DHS ಪ್ರಸ್ತುತಪಡಿಸುತ್ತೆ. ನಮ್ಮ ದೇಶದ ಪ್ರಜೆಗಳಿಗೆ ಅರ್ಥ ಆಗಬೇಕು ಬೇರೆ ದೇಶದ ಕಳ್ಳರು ಹೆಂಗಿದ್ದಾರೆ ಅಂಥೇಳಿ. ನೋಡಿ, ಅಮೇರಿಕಾದಂತಹ ಮುಂದುವರಿದ ದೇಶದಲ್ಲಿ ಭಾರತೀಯರ ಪಾತ್ರ ಇದೆಯಲ್ಲ, ಅಲ್ಲಿನ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೆ. ಅಲ್ಲಿನ ಶಿಕ್ಷಣ ಕ್ಷೇತ್ರದಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಗಳಂತಹ ದೊಡ್ಡ ದೊಡ್ಡ ವಿಶ್ವವಿದ್ಯಾನಿಲಯದಲ್ಲಿ ಶಿಕ್ಷಣವನ್ನು ಪಡೆದಂತಹ ಅದೆಷ್ಟೋ ವಿದ್ಯಾರ್ಥಿಗಳು ಅಮೇರಿಕಾದಂತಹ ದೇಶಗಳಲ್ಲಿ ಒಳ್ಳೊಳ್ಳೆಯ ಸ್ಥಾನದಲ್ಲಿದ್ದಾರೆ. ಅಮೇರಿಕಾದ ನ್ಯೂಯಾರ್ಕ್ನಂತಹ ಸಿಟಿಯ ಮೇಯರ್ ಆಗಿರೋದು ಕೂಡ ಒಬ್ಬ ಮೂಲತಃ ಭಾರತೀಯ, ಮಮ್ದಾನಿ. ಸೊ ಹೀಗೆ ಅನೇಕ ಭಾರತೀಯರು ಅಮೇರಿಕಾದಂತಹ ದೇಶದಲ್ಲಿ ದೊಡ್ಡ ದೊಡ್ಡ ಹೆಸರು ಮಾಡ್ಕೊಂಡಿರಬೇಕಾದ್ರೆ ಈ ತರಹದ ಸುಮಾರಾದ ಕೆಲಸದಲ್ಲಿ ಹೆಸರು ಮಾಡಿಕೊಂಡು ಭಾರತದ ಹೆಸರನ್ನು ಕೂಡ ಹಾಳು ಮಾಡುವಂಥ ಪ್ರಯತ್ನಗಳು ನಡೀತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.